ಹೇ ಅಪ್ಕಮಿಂಗ್ ಟಾಪರ್ಸ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡತ್ತೇನೆ SSLC ಸ್ಟಡಿ ಸ್ಕ್ವಾಡ್ ಬೈ HU ಪ್ರತೀಕ. ಇವತ್ತು ನಾವು ನೋಡೋಣ ಸೋಷಿಯಲ್ ಸೈನ್ಸ್ ಚಾಪ್ಟರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಹೆಂಗೆ ವರ್ಕ್ ಆಕ್ಕೈತಿ ಮತ್ತು ಅದಕ್ಕೆ ಬ್ಯಾಕ್ಬೋನ್ ಆಫ್ ಗೌರ್ಮೆಂಟ್ ಅಂತಾರೆ. ಇವತ್ತು ಎಲ್ಲ ಡೀಟೇಲ್ ಆಗಿ ಜಸ್ಟ್ 15 ಮಿನಿಟ್ಸ್ ಒಳಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಿಮ್ಮ ಸಂಬಂಧ 1 ಅವರ್ ಚಾಪ್ಟರ್ ಜಸ್ಟ್ 15 ಮಿನಿಟ್ಸ್ ಮಾಡತ್ತೇನೆ. ನಮ್ದು ಫಸ್ಟ್ ಕಾನ್ಸೆಪ್ಟ್ ಏನೈತೆ ಅಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಸಾರ್ವಜನಿಕ ಆಡಳಿತ ಅಂದ್ರೆ ಏನಂತ ಅದ್ರ ಡೆಫಿನೇಷನ್ ಅಂತೂ ನೋಡೋಣ. ಬರೀ ಫಸ್ಟ್, ಎವ್ರಿ ಕಂಟ್ರಿ ಹ್ಯಾಸ್ ಗೌರ್ಮೆಂಟ್ ದ್ಯಾಟ್ ಮೇಕ್ಸ್ ರೂಲ್ಸ್, ಲಾಸ್ ಆ್ಯಂಡ್ ಪಾಲಿಸೀಸ್. ಪ್ರತಿಯೊಂದು ದೇಶಕ್ಕೆ ಅದ್ರ ಸರ್ಕಾರ ಒಳಗೆ ಯಾವ್ದು ಏನು ಕ್ರಿಯೇಟ್ ಮಾಡ್ತಿತ್ತು ಅಂದ್ರೆ ರೂಲ್ಸ್ ಅಂದ್ರೆ ನಿಯಮಗಳು, ಲಾಸ್ ಅಂದ್ರೆ ಕಾನೂನುಗಳು, ಮತ್ತು ಪಾಲಿಸೀಸ್ ಅಂದ್ರೆ ನೀತಿಗಳು. ಬಟ್ ಹೂ ಆ್ಯಕ್ಚುಲಿ ಪುಟ್ಸ್ ದಮ್ ಇನ್ ಟು ಆ್ಯಕ್ಷನ್? ಹೂ ಬಿಲ್ಡ್ಸ್ ರೋಡ್, ರನ್ ಸ್ಕೂಲ್, ಮ್ಯಾನೇಜಸ್ ಹಾಸ್ಪಿಟಲ್ ಆ್ಯಂಡ್ ಕಲೆಕ್ಟ್ ಟ್ಯಾಕ್ಸ್? ಇದೆಲ್ಲ ಯಾರು ಮಾಡ್ತಾರಂದ್ರೆ ದಿ ಆನ್ಸರ್ ಈಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ರೋಡ್ಸ್ ಮಾಡೋಕ್ಕೂ ಒಬ್ರು ಕಾಂಟ್ರಾಕ್ಟರ್ ಬೇಕು, ಮತ್ತು ಸ್ಕೂಲ್ ರನ್ ಮಾಡೋಕ್ಕೆ, ಮ್ಯಾನೇಜ್ ಮಾಡೋಕ್ಕೆ ಎಲ್ಲ ತಂದೆ ಅಂತ ಅವ್ರು ಪರ್ಟಿಕ್ಯುಲರ್ ಆಗಿ ಪರ್ಸನ್ಸ್ಗೆ ಅವರು ರೋಲ್ ಕೊಟ್ಟಿರ್ತಾರೆ. ಆ ರೋಲ್ಸನ್ನು ಅವ್ರು ನಿಭಾಯಿಸ್ತಾರೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮೀನ್ಸ್ ಮ್ಯಾನೇಜಿಂಗ್ ಅಫೇರ್ಸ್ ಆಫ್ ದಿ ಗೌರ್ಮೆಂಟ್. ಅಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಸಾರ್ವಜನಿಕ ಆಡಳಿತ ಏನು ಮಾಡ್ತೈತಿ ಅಂದ್ರೆ ಮ್ಯಾನೇಜ್ ಮಾಡ್ತೈತಿ. ಅಫೇರ್ಸ್ ಅಂದ್ರೆ ಗೌರ್ಮೆಂಟ್ದೇನು ವ್ಯವಹಾರಗಳು ಇರ್ತಾವಲ್ಲ ಅದನ್ನು ಮ್ಯಾನೇಜ್ ಮಾಡ್ತೈತಿ. ಫಾರ್ ದ ವೆಲ್ಫೇರ್ ಆಫ್ ದ ಪೀಪಲ್ ಅಂದ್ರೆ ಜನರಿಗೆ ಒಳ್ಳೇದಾಗೋ ಸಂಬಂಧ ಅದು ಮಾಡ್ತಾರೆ. ಇಟ್ಸ್ ದ ಸಿಸ್ಟಮ್ ದ್ಯಾಟ್ ಹೆಲ್ಪ್ಸ್ ದ ಗೌರ್ಮೆಂಟ್ ವರ್ಕ್ ಎಫಿಷಿಯೆಂಟ್ಲಿ ಆ್ಯಂಡ್ ಸರ್ವ್ ದ ನೇಷನ್. ಇದೇನು ಹೆಲ್ಪ್ ಮಾಡ್ತೈತಿ ಅಂದ್ರೆ ಸರ್ಕಾರಕ್ಕೆ ಅವ್ರ ಕಡಿಮೆ ಕೆಲಸ ಆಗಲಿ ಮತ್ತು ಎಲ್ಲ ಪ್ರತಿಯೊಂದು ಸಿಟಿಸನ್ಗೆ ಅವ್ರದ್ದೇ ಆದಂಥ ಸೌಲಭ್ಯಗಳು ಸಿಗಲಿ ಅಂತ ಇದು ಮೇಜರ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಯೂಸ್ ಆಕೈತಿ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಬೇಸಿಕ್ಲಿ ಅದೆಲ್ಲರಿಗೂ ನಮ್ಮದು ಆಲ್ ಓವರ್ ಸರ್ಕಾರ ಪ್ರತಿಯೊಂದು ಕಾರ್ನರ್ ಒಳಗೆ, ಪ್ರತಿಯೊಂದು ಮೂಲೆ ಒಳಗೆ, ಪ್ರತಿಯೊಂದು ವ್ಯಕ್ತಿಗೆ, ಪ್ರತಿಯೊಂದು ಪರ್ಸನ್ಗೆ ಅವ್ರಿಗೆ ಸೌಲಭ್ಯ ಸಿಗಲಂತ. ಇನ್ ಶಾರ್ಟ್ ಒಳಗೆ ಏನು ಬೇಕಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ಗೌರ್ಮೆಂಟ್ ಇನ್ ಆ್ಯಕ್ಷನ್. ಅಂದ್ರೆ ಸರ್ಕಾರದ ಸೌಲಭ್ಯಗಳನ್ನ ಪ್ರೊವೈಡ್ ಮಾಡ್ತೈತಿ. ನಮ್ದು ಸೆಕೆಂಡ್ ಕಾನ್ಸೆಪ್ಟ್ ಯಾವ್ದಂದ್ರೆ ಡೆಫಿನೇಷನ್ ಬೈ ವಿಡ್ರೋ ವಿಲ್ಸನ್ ಅವರ ಏನು ಹೇಳ್ತಾರೆ ಅಂದ್ರೆ, ಮತ್ತು ಈ ಪಾಯಿಂಟನ್ನು ನೆನ್ಪಿಟ್ಕೋರಿ ನಿಮ್ಮ ಎಕ್ಸಾಮ್ ಸಂಬಂಧ. ವಿಡ್ರೋ ವಿಲ್ಸನ್ ನೋನ್ ಆಸ್ ದ ಫಾದರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ವಿಡ್ರೋ ವಿಲ್ಸನ್ ಅವರ ರಚನೆ ಮಾಡಿದಾರ ಸಾರ್ವಜನಿಕ ಆಡಳಿತನ, ಅದಕ್ಕೆ ಅವ್ರಿಗೆ ಫಾದರ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತಾರೆ. ಫಾದರ್ ಆಫ್ ಅಡ್ಮಿನಿಸ್ಟ್ರೇಷನ್ ಈಸ್ ಡೀಟೇಲ್ ಆ್ಯಂಡ್ ಸಿಸ್ಟಮೆಟಿಕ್ ಎಕ್ಸಿಕ್ಯೂಷನ್ ಆಫ್ ಪಬ್ಲಿಕ್ ಲಾ. ಸಾರ್ವಜನಿಕ ಆಡಳಿತ ಏನೈತಲ್ಲ ಈ ಸಿಸ್ಟಮೆಟಿಕ್ ಮತ್ತು ಡೀಟೇಲಾಗಿ ಅಂದರೆ ಕಂಪ್ಲೀಟಾಗಿ ಅವ್ರು ಕ್ರಿಯೇಟ್ನೂ ಮಾಡಿದ್ದಾರೆ, ಇಂಪ್ಲಿಮೆಂಟ್ನೂ ಮಾಡಿದ್ದಾರೆ, ಎಕ್ಸಾಕ್ಟ್ಲಿ ಕರೆಕ್ಟ್ ಮಾಡಿದ್ದಾರೆ. ಅವ್ರು ಏನು ಮಾಡಿದ್ದಾರೆ, ಸಾರ್ವಜನಿಕ ಕಾನೂನುಗಳನ್ನ ಕರೆಕ್ಟಾಗಿ ಅವ್ರು ನೀಟಾಗಿ ಮಾಡಿದ್ದಾರೆ. ದ್ಯಾಟ್ ಮೀನ್ಸ್ ಒನ್ಸ್ ದ ಗೌರ್ಮೆಂಟ್ ಮೇಕ್ಸ್ ಲಾಸ್ ಅಂದ್ರೆ ಒಮ್ಮೆ ಸರ್ಕಾರ ಇದ್ದಿದ್ದ ಕಾನೂನುಗಳು ಮಾಡಿದಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮೇಕ್ ಶೋರ್ ದೇ ಆರ್ ಎಕ್ಸಿಕ್ಯೂಟೆಡ್ ಪ್ರಾಪರ್ಲಿ. ಅಂದರೆ ಈಗ ಸರ್ಕಾರ ಅವರ ಕಾನೂನುಗಳು ಮಾಡ್ತಾರೆ, ಅದು ಕಾನೂನುಗಳ ಕ್ರಿಯೇಟ್ ಮಾಡ್ತಾರೆ, ಅದನ್ನ ಇಂಪ್ಲಿಮೆಂಟ್ ಮಾಡೋರು ಯಾರು? ಸಾರ್ವಜನಿಕ ಆಡಳಿತ ಅಂದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದ್ದಿದ್ದ ಅದನ್ನ ಇಂಪ್ಲಿಮೆಂಟ್ ಮಾಡ್ತೈತಿ. ಇದನ್ನ ಯಾರು ಕೊಟ್ಟಾರಂದ್ರೆ ನಮಗೆ ವಿಡ್ರೋ ವಿಲ್ಸನ್ ಅವ್ರು ಕೊಟ್ಟಾರ. ಅದಕ್ಕೆ ನಾವು ಅವ್ರಿಗೆ ಫಾದರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತೇವೆ. ನಮ್ದು ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅಂದ್ರೆ ನೀಡ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಅವಶ್ಯಕತೆ ಮತ್ತು ಮಹತ್ವ ಸಾರ್ವಜನಿಕ ಆಡಳಿತದ ಏನೇನಿತ್ತಂದ್ರೆ, ಇಮ್ಯಾಜಿನ್ ಇಫ್ ದ ಗೌರ್ಮೆಂಟ್ ಓನ್ಲಿ ಮೇಡ್ ಲಾಸ್ ಬಟ್ ನೆವರ್ ಇಂಪ್ಲಿಮೆಂಟೆಡ್ ದೆಮ್. ಅಂದರೆ ಗೌರ್ಮೆಂಟ್ ಇದ್ದ ಸರ್ಕಾರ ಇದ್ದಿದ್ದ ಜಸ್ಟ್ ಕಾನೂನುಗಳು ಮಾಡಿತ್ತು, ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ ಅಂದ್ರೆ, ಕ್ರಿಯೇಟ್ ಮಾಡಿತ್ತು ಬಟ್ ಅದು ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದ್ರೆ ಯಾರು ಬೇಕಾದ್ರೆ ಹೆಂಗೆ ಬೇಕಾದ್ರೆ ರೂಲ್ಸನ್ನ ಬ್ರೇಕ್ ಮಾಡ್ಕೊಂಡು ಮಾಡ್ತಿದ್ರು ಮತ್ತು ಏನೂ ವರ್ಕ್ ಆಗೋಲಾಕಿತ್ತು. ದ್ಯಾಟ್ಸ್ ದ ವೈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ಇಂಪಾರ್ಟೆಂಟ್. ಅದಕ್ಕೆ ಸಾರ್ವಜನಿಕ ಆಡಳಿತ ಭಾಳ ಮಹತ್ವ ಮತ್ತು ಇಂಪಾರ್ಟೆಂಟ್ ಐತಿ. ಇಟ್ ಎನ್ಶೂರ್ಸ್ ದ ಗೌರ್ಮೆಂಟ್ ಪಾಲಿಸೀಸ್ ರೀಚ್ ಎವ್ರಿ ಸಿಟಿಸನ್. ಅದೇನು ಮಾಡ್ತೀನಿ, ಸರ್ಕಾರದ ಪ್ರತಿ ನೀತಿ ನಿಯಮಗಳನ್ನ ಪ್ರತಿಯೊಬ್ಬ ಭಾರತೀಯ ನಾಗರಿಕಗೆ ಸೌಲಭ್ಯಗಳು ತಲುಪಬೇಕಂಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮಾಡ್ತೈತಿ. ಮತ್ತೇನು ಮಾಡ್ತೈತಿ, ಇಟ್ ರನ್ಸ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಸ್ಮೂತ್ಲಿ. ಅದು ಪ್ರತಿಯೊಂದು ಸರ್ಕಾರ ಇಲಾಖೆಯನ್ನು ಸ್ಮೂತ್ಲಿಯಾಗಿ ರನ್ ಮಾಡ್ತೈತಿ. ಇಟ್ ಪ್ರೊವೈಡ್ಸ್ ಬೇಸಿಕ್ ನೀಡ್ಸ್ ಅಂದ್ರೆ ಬೇಸಿಕ್ ನೀಡ್ಸನ್ನ ಪ್ರೊವೈಡ್ ಮಾಡ್ತೈತಿ. ವಾಟರ್, ಹೆಲ್ತ್, ಎಜುಕೇಷನ್ ಆ್ಯಂಡ್ ರೋಡ್. ನೀರನ್ನು ಪ್ರೊವೈಡ್ ಮಾಡ್ತಾರೆ, ಆರೋಗ್ಯ ಮತ್ತು ವಿದ್ಯೆ ಮತ್ತು ರೋಡ್ ರಸ್ತೆಗಳನ್ನ ಪ್ರೊವೈಡ್ ಮಾಡ್ತಾರೆ. ಇಟ್ ಮೇಂಟೈನ್ಸ್ ಪೀಸ್ ಆ್ಯಂಡ್ ಆರ್ಡರ್. ಅಂದ್ರೆ ಅದೇನು ಮೇಂಟೈನ್ ಮಾಡ್ತೈತಿ ಅಂದ್ರೆ ಲಾ ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂದರೆ ಶಾಂತತೆ ಮತ್ತು ಆರ್ಡರ್ನ ಫಾಲೋ ಮಾಡ್ತೈತಿ, ಕಮಾಂಡ್ನ ಫಾಲೋ ಮಾಡ್ತೈತಿ. ಇಟ್ ಪ್ರಮೋಟ್ಸ್ ವೆಲ್ಫೇರ್ ಆ್ಯಂಡ್ ಡೆವಲಪ್ಮೆಂಟ್. ಸಮಾಜಕ್ಕೆ ಒಳ್ಳೆಯದಾಗಲಿ ಮತ್ತು ಡೆವಲಪ್ಮೆಂಟ್ ಅಂದ್ರೆ ಉದ್ಧಾರ ಆಗಲಿ ಅಂತ ಸಮಾಜದೇನರೆ ಡೆವಲಪ್ ಆಗ್ಬೇಕಂತ ಮಾಡ್ತಾರೆ. ಇಟ್ ಕನೆಕ್ಟ್ಸ್ ಗೋರ್ಮೆಂಟ್ ವಿತ್ ಪೀಪಲ್. ಅದು ಕನೆಕ್ಟ್ ಮಾಡ್ತೈತಿ ಸರ್ಕಾರನ ಮತ್ತು ಜನರನ್ನ ಕನೆಕ್ಟ್ ಮಾಡೋದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಇವ ನೀಡ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಅದಕ್ಕೆ ಸಾರ್ವಜನಿಕ ಮಂಡಳಿಯ ಆಡಳಿತ ಪ್ರತಿಯೊಂದು ದೇಶದೊಳಗೆ ಇರಬೇಕು. ನಮ್ದು ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದಂದ್ರೆ ಅಬ್ಜೆಕ್ಟಿವ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಉದ್ದೇಶಗಳು ಸಾರ್ವಜನಿಕ ಆಡಳಿತದ ಏನೇನದಾವಂತ. ದ ಮೇನ್ ಏಮ್ಸ್ ಆರ್ ಆಬ್ಜೆಕ್ಟಿವ್ ಆರ್. ಅದ್ರ ಗುರಿಗಳ ಮತ್ತು ಅದ್ರ ಉದ್ದೇಶಗಳು ಏನದಾವಂತ ನೋಡೋಣ. ಬರೀ ಟು ಇಂಪ್ಲಿಮೆಂಟ್ ಗೌರ್ಮೆಂಟ್ ಪಾಲಿಸೀಸ್ ಇಫೆಕ್ಟಿವ್ಲಿ. ಸರ್ಕಾರದ ನೀತಿ ನಿಯಮಗಳನ್ನ ಇಫೆಕ್ಟಿವ್ಲಿ ಇಂಪ್ಲಿಮೆಂಟ್ ಮಾಡೋ ಸಂಬಂಧ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಯೂಸ್ ಆಗ್ತೈತಿ. ಸೆಕೆಂಡ್, ಟು ಪ್ರೊವೈಡ್ ಪಬ್ಲಿಕ್ ಸರ್ವಿಸಸ್. ಪಬ್ಲಿಕ್ಗೆ ಪ್ರತಿಯೊಂದು ಅವರ ನೀಡ್ಸ ಅವ್ರ ಸರ್ವಿಸನ್ನ ಕೊಡೋ ಸಂಬಂಧ ಯೂಸ್ ಆಗ್ತೈತಿ. ಟು ಮೇಂಟೈನ್ ಲಾ ಆ್ಯಂಡ್ ಆರ್ಡರ್. ಕಾನೂನುಗಳ ಮತ್ತು ಕಮಾಂಡ್ಗಳನ್ನ ಫಾಲೋ ಮಾಡೋಕ್ಕೆ ಯೂಸ್ ಆಗ್ತೈತಿ. ಮತ್ತು ಟು ಪ್ರಮೋಟ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್.
ಆರ್ಥಿಕ ಮತ್ತು ಸಾಮಾಜಿಕ ಡೆವಲಪ್ಮೆಂಟ್ನ ಪ್ರಮೋಟ್ ಮಾಡೋ ಸಂಬಂಧ ಯೂಸ್ ಆಕೈತಿ. ಟು ಎನ್ಶೋರ್ ಜಸ್ಟಿಸ್, ಇಕ್ವಾಲಿಟಿ, ಟ್ರಾನ್ಸ್ಪರೆನ್ಸಿ ಇನ್ ಗೌರ್ಮೆಂಟ್ ಅಂದರೆ ಪ್ರತಿಯೊಬ್ಬರಿಗೂ ಅವರಾದ್ರಂಥ ಸ್ವಾತಂತ್ರ್ಯ ಐತಿ. ಅದಕ್ಕೆ ಪ್ರತಿಯೊಬ್ಬರಿಗೂ ನ್ಯಾಯ, ಇಕ್ವಾಲಿಟಿ ಅಂತ ಸಮಾನತೆ, ಟ್ರಾನ್ಸ್ಪರೆನ್ಸಿ ಇನ್ ಗೌರ್ಮೆಂಟ್ ಕಾಣಬೇಕಂತ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದನ್ನ ವರ್ಕ್ ಮಾಡ್ತಿದ್ವಿ. ದೀಸ್ ಆರ್ 5 ಇಂಪಾರ್ಟೆಂಟ್ ಎಕ್ಸಾಮ್ ಆನ್ಸರ್ಸ್ ಅಂದರೆ ನೀವು ಎಕ್ಸಾಮ್ಗೆ ಹೆಲ್ಪ್ ಆಕ್ಕೋ, ಅದಕ್ಕೆ ಅದು ನೆನ್ಪಿಟ್ಕೋರಿ. ಮತ್ತು ಇಂಪ್ಲಿಮೆಂಟೇಷನ್ ಅಂದ್ರೆ ಸರ್ವಿಸ್, ಆರ್ಡರ್, ಡೆವಲಪ್ಮೆಂಟ್ ಮತ್ತು ಜಸ್ಟಿಸ್. ಇವನ್ನ 4 ನೆನ್ಪಿಟ್ಕೋರಿ ಇಂಪ್ಲಿಮೆಂಟೇಷನ್ನ. ನೆಕ್ಸ್ಟ್, ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದರೆ ವಿಸ್ತಾರ ಸಾರ್ವಜನಿಕ ಮಂಡಳಿದ ಎಷ್ಟಾಗಿತ್ತು ಅಂತ ನೋಡೋಣ ಬರ್ರಿ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕವರ್ ಆಲ್ ದ ಫಂಕ್ಷನ್ಸ್ ಆಫ್ ಗೌರ್ಮೆಂಟ್, ಅದೆಲ್ಲ ಕಾರ್ಯಗಳನ್ನ ನೋಡ್ಕೋತೀವಿ ಗೌರ್ಮೆಂಟ್ದ. ಮತ್ತು ಲೆಟ್ಸ್ ಡಿವೈಡ್ ಇಟ್ ಇಂಟು 6 ಪಾರ್ಟ್ಸ್. 6 ಪಾರ್ಟ್ಗಳು ಡಿವೈಡ್ ಮಾಡಿದ್ದಾರೆ. ಹೆಂಗೆ ಡಿವೈಡ್ ಮಾಡ್ಯಾರ ಅಂತ ನೋಡೋಣ ಬರ್ರಿ. ಫಸ್ಟ್, ಪಾಲಿಸಿ ಮೇಕಿಂಗ, ಪ್ಲಾನಿಂಗ್ ಸೊಲ್ಯೂಷನ್ಸ್ ಫಾರ್ ಪಬ್ಲಿಕ್ ಪ್ರಾಬ್ಲಮ್ಸ್. ಪಬ್ಲಿಕ್ ಏನಾರ ಪ್ರಾಬ್ಲಮ್ ಆದ್ರೆ ಅದನ್ನ ಸೊಲ್ಯೂಷನ್ ಫೈಂಡ್ ಮಾಡೋರು ಯಾರ? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ನೆಕ್ಸ್ಟ್, ಪ್ಲಾನಿಂಗ್ ಹೆಂಗೆ ಮಾಡ್ತಾರೆ ಅಂದ್ರೆ ಡಿಸೈಡಿಂಗ್ ಹೌ ಟು ಕ್ಯಾರಿ ಔಟ್ ಪ್ರೋಗ್ರಾಮ್ಸ್, ಅದ್ರ ನಿರ್ಧಾರ ಮಾಡ್ತಾರೆ ಅವರು ಪ್ರೋಗ್ರಾಮ್ಸ್ನ ಹೆಂಗೆ ಜಾರಿಗೆ ತರೋದಂತ ಮತ್ತು ನಿರ್ವಹಿಸೋದು ಹೆಂಗೆ, ಕಾರ್ಯಕ್ರಮ ಹೆಂಗೆ ತೊಗೊಂಡು ಬರೋಂತ ಇದು ಮಾಡ್ತಾರೆ. ನೆಕ್ಸ್ಟ್, ಆರ್ಗನೈಸ್ ಮಾಡ್ತಾರೆ ಆಫೀಸಸ್ ಮತ್ತು ಡಿಪಾರ್ಟ್ಮೆಂಟ್, ಇಲಾಖೆನ ಮತ್ತು ಆಫೀಸ್ನ ಇದು ಮಾಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ? ಡೈರೆಕ್ಟಿಂಗ್, ಗಿವಿಂಗ್ ಇಂಸ್ಟ್ರಕ್ಷನ್ ಆ್ಯಂಡ್ ಲೀಡರ್ಶಿಪ್, ಅಂದ್ರೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ ಮತ್ತು ಲೀಡರ್ಶಿಪ್ ಕೊಡ್ತಾರೆ. ಅವ್ರವ್ರಿಗೆ ಜವಾಬ್ದಾರಿ ಒಪ್ಪಿಸ್ಬಿಡ್ತಾರೆ. ನೀವು ಲೀಡರ, ನೀವು ಮ್ಯಾನೇಜರ, ನೀವು ಕೋಆರ್ಡಿನೇಟರ, ಇದನ್ನೆಲ್ಲ ನೋಡ್ಕೋಬೇಕಂತ. ಕೋಆರ್ಡಿನೇಟಿಂಗ್ ಅಂದ್ರೆ ಮೇಕಿಂಗ್ ಆಲ್ ಡಿಪಾರ್ಟ್ಮೆಂಟ್ ವರ್ಕ್ ಟುಗರ್, ಅಂದರೆ ಸರ್ಕಾರ ಒಳಗೆ, ದೇಶ ಸರ್ಕಾರ ಒಳಗೆ ಪ್ರತಿಯೊಂದು ಇಲಾಖೆಗೊಳಗೆ ಕೂಡಿ ಕೆಲಸ ಮಾಡಬೇಕು, ಅದನ್ನ ನೋಡ್ಕೋದಾರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತ ನೋಡ್ಕೋತೀವಿ. ಕಂಟ್ರೋಲಿಂಗ್, ಚೆಕಿಂಗ್ ರಿಸಲ್ಟ್ಸ್ ಆ್ಯಂಡ್ ಇಂಪ್ರೂವಿಂಗ್ ಪರ್ಫಾರ್ಮೆನ್ಸ್, ಕಂಟಿನ್ಯೂ ಆಗಿ ಫಲಿತಾಂಶನ ನೋಡ್ತಾರೆ ಮತ್ತು ಅದರದ ಪರ್ಫಾರ್ಮೆನ್ಸ್ ನೋಡ್ತಾರೆ, ಇಂಪ್ರೂವ್ ಆಗತ್ತೈತಿಲ್ಲೋ ಅಂತ ರೆಗ್ಯುಲರಾಗಿ ಚೆಕ್ ಮಾಡ್ತಾರೆ. ಇದು 6 ಪಿಲ್ಲರ್ಸ್ ಅಡ್ಮಿನಿಸ್ಟ್ರೇಷನ್, ಮತ್ತು ಇದು ಅಡ್ಮಿನಿಸ್ಟ್ರೇಷನ್ನ ಸ್ಟ್ರಾಂಗ್ ಮಾಡ್ತೈತಿ. ನಮ್ದು ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದಂದ್ರೆ ಲೆವೆಲ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಳಗೆ ಎಷ್ಟು ಲೆವೆಲ್ಸ್ ಬರ್ತಾವೆ, ಆ ಲೆವೆಲ್ಸ್ ಹೆಂಗೆ ವರ್ಕ್ ಮಾಡ್ತಾವೆ, ಯಾವ್ದು ಹೈಯರ್ ಲೆವೆಲ್ ಐತಿ, ಯಾವ್ದು ಮಿಡ್ ಲೆವೆಲ್ ಐತಿ, ಯಾವ Tier 3 Tier 4 ಸಿಟೀಸ್ ಲೆವೆಲ್ ಐತೆ ಅಂದ್ರೆ ಯಾವ್ದು ಲೋಕಲ್ ಲೆವೆಲ್ ಐತಂತ ನೋಡೋಣ ಬರ್ರಿ. ಯಾವ ಲೆವೆಲ್ಸ್ ಹೆಂಗೆ ಯೂಸ್ ಮಾಡ್ತಾರೆ, ಹೆಂಗೆ ಯೂಸ್ ಆಕ್ಕವಂತ ನೋಡೋಣ ಬರ್ರಿ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ವರ್ಕ್ಸ್ ಆಟ್ 3 ಲೆವೆಲ್ಸ್ ಆಫ್ ಗೌರ್ಮೆಂಟ್. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ 3 ಲೆವೆಲ್ದಾಗ ವರ್ಕ್ ಆಕ್ಕೈತಿ. ಅವು ಯಾವ ಲೆವೆಲ್ ಅಂದ್ರೆ ಫಸ್ಟ್ ಒನ್ ಸೆಂಟ್ರಲ್ ಲೆವೆಲ್, ಸೆಕೆಂಡ್ ಒನ್ ಸ್ಟೇಟ್ ಲೆವೆಲ್, ಥರ್ಡ್ ಒನ್ ಲೋಕಲ್ ಲೆವೆಲ್. ಸೆಂಟ್ರಲ್ ಲೆವೆಲ್ ಅಂದ್ರೆ ನ್ಯಾಷನಲ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಮಿನಿಸ್ಟ್ರೀಸ್ ಹ್ಯಾಂಡಲ್ಸ್ ಡಿಫೆನ್ಸ್, ರೈಲ್ವೇಸ್ ಆ್ಯಂಡ್ ಕಮ್ಯುನಿಕೇಷನ್. ನ್ಯಾಷನಲ್ ಲೆವೆಲ್ ಅಂದರೆ ಸೆಂಟ್ರಲ್ ಲೆವೆಲ, ಎಲ್ಲರಿಗಿಂತನೂ ಪ್ರತಿಯೊಂದು ದೇಶ ಒಳಗೆ ಮ್ಯಾಲಿನ ಲೆವೆಲ ಯಾವುದು ಸೆಂಟ್ರಲ್ ಲೆವೆಲ್. ಅದೇನು ಹ್ಯಾಂಡಲ್ ಮಾಡ್ತಿತ್ತಂದ್ರೆ ಡಿಪಾರ್ಟ್ಮೆಂಟ್, ನ್ಯಾಷನಲ್ ರಾಷ್ಟ್ರೀಯ ಇಲಾಖೆಗಳನ್ನ ಮತ್ತು ಮಿನಿಸ್ಟ್ರೀಸ್ನ ಮತ್ತು ಡಿಫೆನ್ಸ್ನ, ರೈಲ್ವೇಸ್ನ, ಕಮ್ಯುನಿಕೇಷನ್ನ ಮತ್ತು ಎಕ್ಸೆಟ್ರಾನ ಅದೇನು ಮಾಡ್ತಿದ್ದ ಹ್ಯಾಂಡಲ್ ಮಾಡ್ತಿತ್ತು. ಅಂದ್ರೆ ಎಲ್ಲರಿಗಿಂತ ಟಾಪ್ ಮೋಸ್ಟ್ ಏನೇನಿದಾವಲ್ಲ Tier 1 ಅದೆಲ್ಲ ಹ್ಯಾಂಡಲ್ ಮಾಡೋ ಸೆಂಟ್ರಲ್ ಲೆವೆಲ್. ಸೆಕೆಂಡ ಯಾವುದಂದ್ರೆ ಸ್ಟೇಟ್ ಲೆವೆಲ್. Tier 2 ಯಾವ್ದು ಹ್ಯಾಂಡಲ್ ಮಾಡ್ತಿತ್ತು ಅಂದ್ರೆ ಸ್ಟೇಟ್ ಡಿಪಾರ್ಟ್ಮೆಂಟ್ ಮ್ಯಾನೇಜಸ್ ಹೆಲ್ತ್, ಎಜುಕೇಷನ್ ಆ್ಯಂಡ್ ಅಗ್ರಿಕಲ್ಚರ್. ಸೆಕೆಂಡ್ ಟಿಯರ್ ಒಳಗೆ ಸ್ಟೇಟ್ ಅಂದ್ರೆ ಸ್ಟೇಟ್ ಲೆವೆಲ್ ಅಂದ್ರೆ ರಾಜ್ಯ ಮಟ್ಟ ಒಳಗೆ ಅದು ಹೆಲ್ತನ್ನ ಮ್ಯಾನೇಜ್ ಮಾಡಿದ, ಆರೋಗ್ಯ, ವಿದ್ಯೆ ಅಂದ್ರೆ ಅಗ್ರಿಕಲ್ಚರ್ನ ಮ್ಯಾನೇಜ್ ಮಾಡಿ, ಅಂದ್ರೆ ಆರೋಗ್ಯ, ವಿದ್ಯೆ, ಕೃಷಿನ ಅದ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡ್ತೈತಿ. ಮತ್ತು Tier 3 Tier 4 ಅಂದ್ರೆ ಲೋಕಲ್ ಲೆವೆಲ್ ಒಳಗೆ ಪಂಚಾಯತಿ, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ, ಮುನ್ಸಿಪಾಲ್ಟಿ ಮತ್ತು ಕಾರ್ಪೊರೇಷನ್ಗಳ ಲೋಕಲ್ ಡಿಪಾರ್ಟ್ಮೆಂಟ್ನ ಹ್ಯಾಂಡಲ್ ಮಾಡ್ತಾರೆ. ಲೋಕಲ್ ಲೆವೆಲ್ನ ಡೆವಲಪ್ ಮಾಡಿಸೋ ಸಂಬಂಧ. ಸೆಂಟ್ರಲ್ ಲೆವೆಲ್ ಒಳಗೆ ಡಿಫೆನ್ಸ್, ರೈಲ್ವೇಸ್, ಕಮ್ಯುನಿಕೇಷನ್, ಮಿನಿಸ್ಟ್ರೀಸ ಇವೆಲ್ಲ ಹ್ಯಾಂಡಲ್ ಮಾಡ್ತಾವೆ. ಮತ್ತು ಸ್ಟೇಟ್ ಲೆವೆಲ್ ಒಳಗೆ ಹೆಲ್ತ್, ಎಜುಕೇಷನ್, ಅಗ್ರಿಕಲ್ಚರ. ಮತ್ತು ಲೋಕಲ್ ಲೆವೆಲ್ ಒಳಗೆ ಪಂಚಾಯತ, ಮುನ್ಸಿಪಾಲ್ಟಿ, ಕಾರ್ಪೊರೇಷನ್ ಇದು ಮಾಡ್ತಾವೆ. ಟುಗೆದರ್ ಇವೆಲ್ಲ ಮೂರು ಕೂಡಿ ಲೆವೆಲ್ಸ್ ಮೇಕ್ ಶೋರ್ ದಟ್ ಡೆವಲಪ್ಮೆಂಟ್ ರೀಚ್ ಎವ್ರಿ ಕಾರ್ನರ್ ಆಫ್ ದ ಕಂಟ್ರಿ. ಅಂದರೆ ಪ್ರತಿಯೊಬ್ಬ ಕಾರ್ನರ್, ಪ್ರತಿಯೊಂದು ಊರು, ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಜಿಲ್ಲೆಗೂ ಇವ ಸೌಲಭ್ಯಗಳು ತಲುಪಬೇಕಂತ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ 3 ಲೆವೆಲ್ಸ್ ಕೂಡಿ ಮಾಡ್ತಾವೆ. ದ ನೆಕ್ಸ್ಟ್ ಕಾನ್ಸೆಪ್ಟ್ ಏನಂತಂದ್ರೆ ರಿಲೇಷನ್ ಬಿಟ್ವೀನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಪೀಪಲ್. ನಮ್ದು ಸಂಬಂಧ ಏನೈತಿ ಸಾರ್ವಜನಿಕ ಆಡಳಿತ ಮತ್ತು ಜನರದ ಸಂಬಂಧ ಏನೈತೆ ಅಂತ ನೋಡೋಣ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ಫಾರ್ ದಿ ಪೀಪಲ್ ಆ್ಯಂಡ್ ಬೈ ದಿ ಪೀಪಲ್. ಅಂದರೆ ಇದೇನಿತ್ತಲ್ಲ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತ ಜನರಿಗೋಸ್ಕರ, ಜನರಿಂದ, ಅಂದರೆ ಎರಡೂ ಸೈಡ್, ಅಂದರೆ ಇದು ವೈಸ ವರ್ಸ. ಜನರಿಗೋಸ್ಕರ ಪೀಪಲ್ ಸಂಬಂಧನ, ಮತ್ತು ಕಂಟ್ರಿ ಈಸ್ ಫಾರ್ ಪೀಪಲ್, ಪೀಪಲ್ ಈಸ್ ಫಾರ್ ಕಂಟ್ರಿ. ಅಂದರೆ ಎರಡೂ ಒಂದ. ಅವರು ಕೊಡಬೇಕು, ಇವರು ಅವ್ರು ಕೊಡಬೇಕು, ಇವ್ರು ಕೊಡಬೇಕು, ಇವ್ರು ತೊಗೋಬೇಕು, ಅವ್ರು ಕೊಡಬೇಕು. ಅಂದರೆ ಎರಡು ಕಡೆಯಿಂದ ಬರಬೇಕು, ಎರಡು ಕಡೆಯಿಂದ ಹೋಗಬೇಕು. ಅಂದರೆ ಸಂಬಂಧ ಹಿಂಗಿತ್ತದ. ನೆಕ್ಸ್ಟ್, ಆಫೀಸರ್ಸ್, ಕ್ಲರ್ಕ್ಸ್ ಆ್ಯಂಡ್ ವರ್ಕರ್ಸ್ ಹೆಲ್ಪ್ ಟು ಇಂಪ್ಲಿಮೆಂಟ್ ಗೌರ್ಮೆಂಟ್ ಪ್ಲ್ಯಾನ್ಸ್ ಫಾರ್ ಸಿಟಿಸನ್ಸ್. ಅಂದರೆ ಆಫೀಸರ್ಸ, ಕ್ಲರ್ಕ್ಸ ಆ್ಯಂಡ್ ವರ್ಕರ್ಸ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಸರ್ಕಾರದ ನಿಯಮ ಮತ್ತು ಆಯೋಜನೆಗಳನ್ನ ಪ್ರತಿಯೊಂದು ಭಾರತೀಯ ನಾಗರಿಕರಿಗೆ ತಲುಪಬೇಕಂತ. ದೇ ಮೇಕ್ ಶ್ಯೂರ್ ದ್ಯಾಟ್ ಎವ್ರಿ ಪರ್ಸನ್ ಗೆಟ್ಸ್ ದೇರ್ ರೈಟ್ಸ್ ಆ್ಯಂಡ್ ಬೆನಿಫಿಟ್. ಪ್ರತಿಯೊಂದು ವ್ಯಕ್ತಿಗೆ ಅವರಾದಂಥ ಅಧಿಕಾರ ಮತ್ತು ಸೌಲಭ್ಯಗಳು, ಲಾಭಗಳು ಸಿಗಬೇಕಂತ ನೋಡ್ಕೋತಾರೆ. ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ದ ಬ್ರಿಡ್ಜ್ ಬಿಟ್ವೀನ್ ಗೌರ್ಮೆಂಟ್ ಆ್ಯಂಡ್ ಪೀಪಲ್. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಂದು
ಸೇತುವೆ ಇದ್ದಂಗೆ ಜನರ ಮತ್ತು ಸರ್ಕಾರ ಮಧ್ಯೆ ಇರೋ ಒಂದು ಸೇತುವೆ ಥರ ಇದು ಸಾರ್ವಜನಿಕ ಆಡಳಿತ ನೋಡ್ಕೋತೈತಿ. ಪ್ರತಿಯೊಬ್ಬರಿಗೂ ಅವರದ ಸೌಲಭ್ಯ, ಲಾಭ, ಅವ್ರ ಅಧಿಕಾರ ಸಿಗ್ಬೇಕಂಗೆ ನೋಡ್ಕೋದು ಯಾವ್ದಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನೋಡ್ಕೋತೈತಿ. ನಮ್ದು ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದಂದ್ರೆ ಮಾಡರ್ನ್ ರೋಲ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಆಧುನಿಕ ಪಾತ್ರ ಸಾರ್ವಜನಿಕ ಆಡಳಿತದ ಏನಿತ್ತಂದ್ರೆ ಇನ್ 21st century ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ ಬಿಕೇಮ್ ಮೋರ್ ಅಡ್ವಾನ್ಸ್ಡ್ ಆ್ಯಂಡ್ ಡಿಜಿಟಲ್. 20ನೇ ಇಸ್ವಿಯೊಳಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಭಾಳ ಅಡ್ವಾನ್ಸ್ ಮತ್ತು ಡಿಜಿಟಲ್ ಆಗೈತಿ. ಇಟ್ ಇನ್ಕ್ಲೂಡ್ಸ್ ಗೌರ್ಮೆಂಟ್ಸ್, ಆನ್ಲೈನ್ ಸರ್ವಿಸಸ್ ಲೈಕ್ ಆಧಾರ್ ಕಾರ್ಡ್ ಆ್ಯಂಡ್ ಆನ್ಲೈನ್ ಪೇಮೆಂಟ್ಸ್. ಈಗ 21ನೇ ಸೆಂಚುರಿ ಒಳಗೆ 21st century ಒಳಗೆ ಆಧಾರ್ ಕಾರ್ಡ, ಪ್ಯಾನ್ ಕಾರ್ಡ ಮತ್ತು ಆನ್ಲೈನ್ ಪೇಮೆಂಟ್ಸ್ ಬಂದಾವು ಮತ್ತು ಆನ್ಲೈನ್ ಸರ್ವಿಸಸ್ ಎಲ್ಲ ಸಿಗತ್ತವ. ಅದಕ್ಕೆ ಗೌರ್ಮೆಂಟ್ಸ್ ಅಂತ ಅಂತೇವೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ ಹ್ಯಾಂಡ್ಲಿಂಗ್ ಫ್ಲಡ್ಸ್, ಡ್ರಾಟ್ಸ್ ಆ್ಯಂಡ್ ಎಮರ್ಜೆನ್ಸೀಸ್. ಏನರ ಫ್ಲಡ್ ಏನರ ಅದು ಬಂದ್ರೆ, ಸುನಾಮಿ ಫ್ಲಡ್ ಅದು ಬಂದ್ರೆ, ಎಮರ್ಜೆನ್ಸಿ ಅದು ಏನರ ಆದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನೋಡ್ಕೋತೈತಿ. ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಕಂಟ್ರೋಲಿಂಗ್ ಪೊಲ್ಯೂಷನ್ಸ್ ಆ್ಯಂಡ್ ಪ್ರೊಟೆಕ್ಟಿಂಗ್ ನೇಚರ್ನ ಪ್ರೊಟೆಕ್ಟ್ ಮಾಡೋದು ಮತ್ತು ಪೊಲ್ಯೂಷನ್ನ ಕಂಟ್ರೋಲ್ ಮಾಡೋದು ಯಾವ್ದು ನೋಡ್ಕೋತೈತಿ ಅಂದ್ರೆ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್. ಪಬ್ಲಿಕ್ ಹೆಲ್ತ್ ವ್ಯಾಕ್ಸಿನೇಷನ್, ಹಾಸ್ಪಿಟಲ್ಸ್ ಆ್ಯಂಡ್ ಸ್ಯಾನಿಟೈಸೇಷನ್. ವ್ಯಾಕ್ಸಿನೈಸ್ ಮಾಡ್ತಾರೆ ಮತ್ತು ಹಾಸ್ಪಿಟಲ್ಸನ್ನು ಮಾಡಿದವರು ಮತ್ತು ಸ್ಯಾನಿಟೈಸೇಷನ್ ಮಾಡ್ತಾರೆ. ಮತ್ತು ವ್ಯಾಕ್ಸಿನೇಷನ್ನ ಸಣ್ಣದಾಗ ಎಲ್ಲರೂ ಪೋಲು ಮತ್ತು ಜಸ್ಟ್ ಈಗ ರೀಸೆಂಟ್ ಒಳಗೆ ಕೊರೋನಾ ಬಂದಿತ್ತು, ಆ ವ್ಯಾಕ್ಸಿನೈಸ್ ಮಾಡಿದ್ರು ಗೌರ್ಮೆಂಟ್ ಅವರ. ನೆಕ್ಸ್ಟ್ ಏನಂದ್ರೆ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಫಾರ್ ಎಜುಕೇಷನ್, ಎಂಪ್ಲಾಯ್ಮೆಂಟ್ ಆ್ಯಂಡ್ ಹೌಸಿಂಗ್. ಮತ್ತು ಜಾಬ್ ಸಿಗೋ ಸಂಬಂಧ, ವಿದ್ಯೆ ಸಂಬಂಧ ಮತ್ತು ಮನೆ ಸಂಬಂಧ ಅವ್ರಿಗೆ ಇರಾಕ ಬೇಸಿಕ್ ನೀಡ್ ಎಲ್ಲ ಕಂಪ್ಲೀಟ್ ಆಗಲಿ ಅಂತ ಮಾಡ್ತಾರೆ. ನಾವೇನೇನು ಬಿಟ್ಕೋಬೇಕಂದ್ರೆ ಗೌರ್ಮೆಂಟ್ಸ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ, ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್, ಪಬ್ಲಿಕ್ ಹೆಲ್ತ್, ಸೋಷಿಯಲ್ ವೆಲ್ಫೇರ್. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಟುಡೇ ಮೀನ್ಸ್ ಸ್ಮಾರ್ಟ್ ಗೌರ್ಮೆಂಟ್ಸ್ ಫಾರ್ ಸ್ಮಾರ್ಟ್ ಇಂಡಿಯಾ. ಅಂದರೆ ಸ್ಮಾರ್ಟ್ ಇಂಡಿಯಾ ಆಗೋ ಸಂಬಂಧ ಸಾರ್ವಜನಿಕ ಆಡಳಿತ ಭಾಳ ಕೆಲಸವನ್ನು ಮಾಡತೈತಿ ಮತ್ತು ಮುಂದೂ ಮಾಡ್ತೈತಿ ಅಂತ ತಿಳ್ಕೊಬೇಕು. ಲಾಸ್ಟ್ ಕಾನ್ಸೆಪ್ಟ್ ಯಾವತ್ತಂದರೆ ಕ್ವಾಲಿಟೀಸ್ ಆಫ್ ಗುಡ್ ಅಡ್ಮಿನಿಸ್ಟ್ರೇಷನ್ ಅಂದರೆ ನಾವೇನು ತಿಳ್ಕೊಬೇಕಂದ್ರೆ ಕ್ವಾಲಿಟೀಸ್ ಹೆಂಗಿರಬೇಕು ಸಾರ್ವಜನಿಕ ಆಡಳಿತ ಒಳಗೆ. ಯಾಕಂದ್ರೆ ಗುಡ್ ಅಡ್ಮಿನಿಸ್ಟ್ರೇಷನ್ ಶುಡ್ ಬಿ ಹೆಂಗಿರ್ಬೇಕಂದ್ರೆ ಹಾನೆಸ್ಟ್ ಆ್ಯಂಡ್ ಫೇರ್, ಪ್ರಾಮಾಣಿಕ ಮತ್ತು ಒಳ್ಳೇದಿರಬೇಕು. ಹಾರ್ಡ್ ವರ್ಕಿಂಗ್ ಆ್ಯಂಡ್ ಡಿಸಿಪ್ಲಿನ್ಡ್, ಮತ್ತು ಇಲ್ಲಿ ಪರಿಶ್ರಮ ಮತ್ತು ಡಿಸಿಪ್ಲಿನ್ ಇದ್ದವ್ರಿಗೆ ಹೆಲ್ಪ್ ಆಗಬೇಕು. ರೆಸ್ಪಾನ್ಸಿಬಲ್, ಜವಾಬ್ದಾರಿ ಇರಬೇಕು ಮತ್ತು ಜನರಿಗೆ ಹೆಲ್ಪ್ ಆಗೋ ಪೀಪಲ್ ಫ್ರೆಂಡ್ಲಿ ಇರಬೇಕು. ಇಫಿಷಿಯಂಟ್ ಇನ್ ಡಿಸಿಷನ್ ಮೇಕಿಂಗ್, ನಿರ್ಧಾರವನ್ನು ತೊಗೋಕೆ ಕಾರ್ಯಬದ್ಧವಾಗಿರಬೇಕು. ಅಂದ್ರೆ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಡಿಸಿಷನ್ ತೊಗೋಬೇಕು ಸಿಚುವೇಶನ್ ತಕ್ಕಂಗೆ. ನೆಕ್ಸ್ಟ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಅಕೌಂಟೇಬಲ್, ಅದು ಎಲ್ಲರಿಗೂ ಟ್ರಾನ್ಸ್ಪರೆಂಟ್ ಆಗಿರಬೇಕು, ಎಲ್ಲರಿಗೂ ಗೊತ್ತಾಗಬೇಕು, ಎಲ್ಲರೂ ತಿಳಿಯಂಗಿರಬೇಕು. ಪ್ರತಿಯೊಂದನ್ನು ಅಕೌಂಟ್ಸ್ ಒಳಗೆ ಮೆನ್ಷನ್ ಮಾಡಬೇಕು ಮತ್ತು ರೆಕಾರ್ಡ್ನ ಸೇವ್ ಮಾಡ್ಕೊಂಡು ಇಡಬೇಕು. ಇದಕ್ಕೆ ಕ್ವಾಲಿಟೀಸ್ ಆಫ್ ಗುಡ್ ಅಡ್ಮಿನಿಸ್ಟ್ರೇಟರ್ ಅಂತೇವೆ ನಾವು. ಸಚ್ ಅಡ್ಮಿನಿಸ್ಟ್ರೇಟರ್ಸ್ ಮೇಕ್ಸ್ ಗೌರ್ಮೆಂಟ್ ಸ್ಟ್ರಾಂಗ್ ಆ್ಯಂಡ್ ಟ್ರಸ್ಟ್ ವರ್ದಿ. ಅಂದರೆ ಅಡ್ಮಿನಿಸ್ಟ್ರೇಟರ್ ಸಾರ್ವಜನಿಕ ಮಂಡಳ ಏನು ಮಾಡ್ತೈತಂದ್ರೆ ಇದು ಗೌರ್ಮೆಂಟ್ನ ಸ್ಟ್ರಾಂಗ್ ಮಾಡ್ತೈತಿ ಮತ್ತು ಅವ್ರ ಮೇಲೆ ನಂಬಿಕೆ ಮತ್ತು ವಿಶ್ವಾಸ ವಿಶ್ವಾಸ ಬೀರಂಗ ಮಾಡ್ತೈತಿ. ಯಾವುದಂದ್ರೆ ಸಾರ್ವಜನಿಕ ಆಡಳಿತ. ಯಾಕಂದ್ರೆ 5 ಇರಬೇಕು ಕ್ವಾಲಿಟೀಸ: ಹಾನೆಸ್ಟ್ ಆ್ಯಂಡ್ ಫೇರ್, ಹಾರ್ಡ್ ವರ್ಕಿಂಗ್ ಆ್ಯಂಡ್ ಡಿಸಿಪ್ಲಿನ್ಡ್, ರೆಸ್ಪಾನ್ಸಿಬಲ್ ಆ್ಯಂಡ್ ಪೀಪಲ್ ಫ್ರೆಂಡ್ಲಿ, ಮತ್ತು ಎಫಿಷಿಯಂಟ್ ಇನ್ ಡಿಸಿಷನ್ ಮೇಕಿಂಗ್, ಟ್ರಾನ್ಸ್ಪರೆಂಟ್ ಆ್ಯಂಡ್ ಅಕೌಂಟೇಬಲ್. ಇಷ್ಟಿದ್ರೆ ಎಲ್ಲ ಪ್ರತಿಯೊಬ್ಬ ಸಾರ್ವಜನಿಕರ ಹೆಲ್ಪ್ ಆಕ್ಕೈತಿ ಮತ್ತು ಸಾರ್ವಜನಿಕ ಸರ್ಕಾರ ಮೇಲೆ ನಂಬಿಕೆ ಉಳಿದೈತಿ ಮತ್ತು ಸದಾಕಾಲ ಅವ್ರ ಸರ್ಕಾರ ಸ್ಟ್ರಾಂಗ್ ಇರ್ತೈತಿ, ಸದಾಕಾಲ ದೇಶ ಅಭಿವೃದ್ಧಿ ಹೊಂದೈತಿ ಅಂತ ಕ್ವಾಲಿಟೀಸ್ ಆಫ್ ಗುಡ್ ಅಡ್ಮಿನಿಸ್ಟ್ರೇಷನ್ ಇರಬೇಕು ಪ್ರತಿಯೊಂದು ದೇಶ ಒಳಗೆ. ಗೈಸ್, ಕನ್ಕ್ಲೂಷನ್ ಏನೈತಂದ್ರೆ ಲೆಟ್ಸ್ ರ್ಯಾಪ್ ಅಪ್ ಆ್ಯಂಡ್ ಶಾರ್ಟ್ ಆ್ಯಂಡ್ ಸ್ವೀಟ್ ಒಳಗೆ ನಾವು ಏನೇನು ತಿಳ್ಕೊಂಡ್ವಿ ಅಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಾರ್ವಜನಿಕ ಆಡಳಿತ ಬ್ಯಾಕ್ ಬೋನ್ ಆಫ್ ಕಂಟ್ರಿ ಇರ್ತೈತಿ, ಬ್ಯಾಕ್ ಬೋನ್ ಆಫ್ ಗೌರ್ಮೆಂಟ್ ಇರ್ತೈತಿ. ಅಂದ್ರೆ ಯಾಕೆ ಗೌರ್ಮೆಂಟದ ಬ್ಯಾಕ್ ಬೋನ್ ಅಂದ್ರೆ ನಾವು ಈಗ ಡೀಟೇಲಾಗಿ 15 minutes ಒಳಗೆ ತಿಳ್ಕೊಂಡೆವು. ಇಷ್ಟ ಸಾರ್ವಜನಿಕ ಆಡಳಿತ ನಮ್ಮದು ಬೇಸಿಕ್ ನೀಡ್ ಹಿಡ್ಕೊಂಡು ನಮಗೆಲ್ಲ ಎಲ್ಲ ಬೇಸಿಕ್ ನೀಡ್ ಕಂಪ್ಲೀಟ್ ಮಾಡೋಕೆ ಸಾರ್ವಜನಿಕ ಆಡಳಿತ ಯೂಸ್ ಆಕೈತಿ. ಅದಕ್ಕೆ ಮತ್ತು ಇಟ್ ಎನ್ಶೋರ್ಸ್ ದ್ಯಾಟ್ ಡಿಸಿಷನ್ಸ್ ಮೇಡ್ ಬೈ ಲೀಡರ್ಸ್ ಆ್ಯಂಡ್ ಟರ್ನ್ ಇನ್ ಟು ರಿಯಲ್ ಆ್ಯಕ್ಷನ್ ಫಾರ್ ದ ಪೀಪಲ್. ಅವ್ರ ಡಿಸಿಷನ್ ಏನು ಲೀಡರ್ಸ್ಗಳೇನು ಇದನ್ನ ಮಾಡಿರ್ತಾರಲ್ಲ, ಕಮಾಂಡ್ಗಳು ಕೊಟ್ಟಿರ್ತಾರೆ, ಅದನ್ನ ನಮ್ಮ ತನಕ ತಲುಪಬೇಕು. ಅವ್ರೇನು ಸೌಲಭ್ಯಗಳು ಕೊಟ್ಟಿರ್ತಾರೆ ಗೌರ್ಮೆಂಟ, ಮತ್ತು ಅದು ನಮ್ಮ ತನಕ ತಲುಪಬೇಕಂದ್ರೆ ಅದೆಲ್ಲ ಮಿಡಲ್ ರೋಲ್ ಪ್ಲೇ ಮಾಡೋದು ನಮ್ಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಮ್ಗೆ ಮಿಡಲ್ ರೋಲ್ ಪ್ಲೇ ಮಾಡ್ತೈತಿ. ಈಗ ಸಪೋಸ್ ಗೌರ್ಮೆಂಟ ನಮ್ಗೇನು ಪ್ರೊವೈಡ್ ಮಾಡೈತಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮಿಡಲ್ ಆಗಿ ಮುಂದೆ ಬಂದು ಮಾಡಬೇಕು. ಸಪೋಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇರಲಿಲ್ಲ ಅಂದ್ರೆ ಲಾಸ, ಪಾಲಿಸೀಸ ಯಾವ ಜಾರಿಗೆ ಹಾಕಿರಲ್ಲ, ಜಸ್ಟ್ ಕ್ರಿಯೇಟ್ ಆಗಿ ಅಷ್ಟೇ ಉಳಿದು ಇಂಪ್ಲಿಮೆಂಟ್ ಆಗ್ತಿರಲ್ಲ. ಯಾಕಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮೇನ್ ರೋಲ್ನ ಪ್ಲೇ ಮಾಡ್ತೈತೆ, ಅದು ಬ್ಯಾಕ್ ಬೋನ್ ಐತಿ. ಅದು ಕಾನೂನುಗಳ ಮತ್ತು ನೀತಿಗಳನ್ನ ಜಾರಿ ತರೋದು ಯಾವುದಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅದನ್ನ ಜಾರಿಗೆ ತರ್ತೈತಿ. ಸೊ ರಿಮೆಂಬರ್ ಟು ಪರ್ಪಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಏನು? ಪುಟ್ಟಿಂಗ್ ಗೌರ್ಮೆಂಟ್ ಇಂಟು ಆ್ಯಕ್ಷನ್ ಫಾರ್ ದ ವೆಲ್ಫೇರ್ ಆಫ್ ದ ಸಮಾಜಕ್ಕೆ ಒಳ್ಳೆದಾಗಲಿ ಅಂತ ಸರ್ಕಾರನ ಅದ್ರ ಕಾರ್ಯಗಳನ್ನು ಮಾಡೋದಕ್ಕೆ ನಾವೇನಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಾರ್ವಜನಿಕ ಆಡಳಿತ ಅಂತೇವೆ. ದ್ಯಾಟ್ ಈಸ್ ದ ಅಪ್ಕಮಿಂಗ್ ಟಾಪರ್. ನಿಮ್ಗೆ ಈ ವಿಡಿಯೋ ಚಲೋ ಅನ್ಸಿರ ಈ SSLC ಸ್ಟಡೀಸ್ ಸ್ಕ್ವಾಡ್ ಬೈ ಹೆಚ್ಚು ಪ್ರತೀಕ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನಿಮ್ಗೆ ಡೈಲಿ ಸೋಷಿಯಲ್ ಸೈನ್ಸ್ ಮತ್ತು ಇಂಗ್ಲೀಷ್ ರಿಲೇಟೆಡ್ ವೀಡಿಯೋಸ್ ಸಿಗ್ತಾವೆ. ಮತ್ತು ಅಪ್ಕಮಿಂಗ್ನು ನಿಮ್ಗೆ ಮ್ಯಾಥಮೆಟಿಕ್ಸ್ ಸಿಗ್ತಾವೆ, ಇಂಗ್ಲೀಷ್ ವೀಡಿಯೋಸ್ನೂ ಸಿಗ್ತಾವೆ. ಮತ್ತು ಸ್ಟೇ ಟ್ಯೂನ್ಡ್. ಸಿಗೋಣ ನಾಳೆ. ಟೇಕ್ ಕೇರ್. ಬಾಯ್ ಬಾಯ್.